ಜಿಂಬಾಬ್ವೆ ವಿರುದ್ಧ ಸೋತ ಭಾರತ ತಂಡವನ್ನು ನೋಡಿ ಪಾಕಿಸ್ತಾನದ ದಿಗ್ಗಜರು ನೀಡಿದರು ಆಘಾತಕಾರಿ ಹೇಳಿಕೆ. ಹೌದು ಸ್ನೇಹಿತರೆ, ಇಂದು ಭಾರತ ಮತ್ತು ಜಿಂಬಾಬ್ವೆ ನಡುವೆ ಮೊದಲ ಟಿ20 ಪಂದ್ಯವನ್ನು ಆಡಲಾಯಿತು ಮತ್ತು ಈ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡ ಭಾರತ ತಂಡವನ್ನು ಸೋಲಿಸಿ ಇತಿಹಾಸ ನಿರ್ಮಿಸಿತು. ನಂತರ ಪಾಕಿಸ್ತಾನದ ದಿಗ್ಗಜರಾದ ಶಾಹಿದ್ ಅಫ್ರಿದಿ, ಶೋಯಬ್ ಅಖ್ತರ್, ವಾಸಿಂ ಅಕ್ರಮ್ ಹಾಗೂ ರಮೀಜ್ ರಾಜಾ ಅವರು ಈ ಬಗ್ಗೆ ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ. ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಭಾರತ ತಂಡದ ವಿಶ್ವಕಪ್ನ ಗೆಲುವಿನಿಂದ ಸಂತೋಷವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಭಾರತ ಮತ್ತು ಜಿಂಬಾಬ್ವೆ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾದ ನಾಯಕ ಶುಭ್ಮನ್ ಗಿಲ್ ಅವರು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು. ಮೊದಲನೇ ಓವರ್ನ ಮೊದಲನೇ ಎಸೆತದಲ್ಲೇ ಇನ್ನೋಸೆಂಟ್ ಕಯ್ಯ ಅವರನ್ನು ಮುಕೇಶ್ ಕುಮಾರ್ ಬೋಲ್ಡ್ ಮಾಡಿದರು. ನಂತರ ಎರಡನೇ ವಿಕೆಟ್ ನೀಡುವವರೆಗೆ ವೆಸ್ಲಿ ಮಾದೇವೆರೆ, ಬ್ರೈನ್ ಬೆನೆಟ್ ಅವರು 34 ರನ್ಗಳ ಉತ್ತಮವಾದ ಜೊತೆಯಾಟವನ್ನು ಆಡಿದರು. ಮಾದೇವೆರೆ 21 ರನ್ ಬಾರಿಸಿದರೆ ಬ್ರೈನ್ ಬೆನೆಟ್ ಅವರು 22 ರನ್ ಬಾರಿಸಿದರು. ಇವರಿಬ್ಬರನ್ನು ರವಿ ಬಿಷ್ಣೋಯಿ ಅವರು ಕ್ಲೀನ್ ಬೋಲ್ಡ್ ಮಾಡಿದರು. ನಂತರ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಆಡಲು ಬಂದ ಸಿಕಂದರ್ ರಾಜಾ ಅವರು ಇನ್ನಿಂಗ್ಸ್ ಅನ್ನು ಮುಂದುವರಿಸಿದರು. ಆದರೆ ನಂತರ ಜಿಂಬಾಬ್ವೆಯ ವಿಕೆಟ್ಗಳು ಸತತವಾಗಿ ಬೀಳಲು ಆರಂಭಿಸಿತು. ಜಿಂಬಾಬ್ವೆಯ ಡಿಯಾನ್ ಮೇಯರ್ಸ್ ಅವರನ್ನು ಬಿಟ್ಟರೆ ಬ್ಯಾಟಿಂಗ್ ಮಾಡಲು ಬಂದ ಪ್ರತಿಯೊಬ್ಬ ಆಟಗಾರ ಫ್ಲಾಪ್ ಆಗಿ ಪೆವಿಲಿಯನ್ಗೆ ಹೋದರು. ಇದರೊಂದಿಗೆ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಅನ್ನು ಕಳೆದುಕೊಂಡು 115 ರನ್ಗಳ ಟಾರ್ಗೆಟ್ ನೀಡಿತು. ಹಾಗೂ ಭಾರತ ತಂಡದ ಕಡೆಯಿಂದ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ರವಿ ಬಿಷ್ಣೋಯಿ ಅವರು 4 ಓವರ್ಗಳಲ್ಲಿ ಕೇವಲ 13 ರನ್ ನೀಡಿ 4 ವಿಕೆಟ್ ಅನ್ನು ಕಬಳಿಸಿದರು ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಕೂಡ ಪ್ರಮುಖವಾದ 2 ವಿಕೆಟ್ ಅನ್ನು ಕಬಳಿಸಿದರು. ಜಿಂಬಾಬ್ವೆ ನೀಡಿದ 116 ರನ್ಗಳ ಗುರಿಯನ್ನು ಭಾರತ ತಂಡ ಬಹಳ ಸುಲಭವಾಗಿ ಬೆನ್ನಟ್ಟುತ್ತದೆ ಎಂದು ಅಂದುಕೊಂಡಿದ್ದು, ಆದರೆ ಟೀಂ ಇಂಡಿಯಾದ ಆರಂಭವೇ ಬಹಳ ಕಳಪೆಯಾಗಿತ್ತು. ಏಕೆಂದರೆ ಪವರ್ ಪ್ಲೇಯಲ್ಲೇ ಟೀಂ ಇಂಡಿಯಾ ಕೇವಲ 24 ರನ್ ಬಾರಿಸುವಷ್ಟರಲ್ಲಿ ತನ್ನ 4 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಅಭಿಷೇಕ್ ಶರ್ಮಾ 0, ಋತುರಾಜ್ ಗೈಕ್ವಾಡ್ 7, ರಿಯಾನ್ ಪರಾಗ್ ಅವರು 2 ಮತ್ತು ರಿಂಕು ಸಿಂಗ್ ಅವರು 0 ರನ್ ಬಾರಿಸಿ ಔಟ್ ಆದರು. ಜಿಂಬಾಬ್ವೆ ತಂಡದ ಬೌಲರ್ಗಳು ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಪಂದ್ಯವನ್ನು ಬಹಳ ರೋಮಾಂಚನಕಾರಿ ಮಾಡಿದ್ದರು. ಇದರ ನಂತರ ನಾಯಕ ಶುಭ್ಮನ್ ಗಿಲ್ ಹಾಗೂ ಧ್ರುವ್ ಜುರೇಲ್ ಅವರು ಇನ್ನಿಂಗ್ಸ್ ಅನ್ನು ಮುಂದುವರೆಸುತ್ತಾ ಕಾಣಿಸುತ್ತಿದ್ದರು. ಆದರೆ ನಂತರ ಅವರು ಕೂಡ ಔಟ್ ಆದರು. ಧ್ರುವ್ ಜುರೇಲ್ 6 ಮತ್ತು ಶುಭ್ಮನ್ ಗಿಲ್ ಅವರು 31 ರನ್ ಬಾರಿಸಿದರು. ಇದರ ನಂತರ ಭಾರತ ತಂಡ ಕೊನೆವರೆಗೂ ಹೋರಾಡಿದರೂ ಕೂಡ ಜಿಂಬಾಬ್ವೆ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು 13 ರನ್ಗಳಿಂದ ಹೀನಾಯವಾಗಿ ಸೋತಿತು. ಭಾರತ ತಂಡದ ಈ ರೀತಿಯಾದ ಹೀನಾಯ ಸೋಲಿನ ಬಗ್ಗೆ ಈಗ ಪಾಕಿಸ್ತಾನದ ದಿಗ್ಗಜರು ಕೂಡ ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಮೊದಲಿಗೆ ಶೋಯಬ್ ಅಖ್ತರ್ ಅವರು ಮಾತನಾಡುವ ಮೂಲಕ ಇವತ್ತಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಜಿಂಬಾಬ್ವೆ ತಂಡವನ್ನು ಬಹಳ ಕಡಿಮೆ ಅಂದಾಜು ಮಾಡಿತು. ಒಂದು ವಾರಕ್ಕೂ ಮುಂಚೆ ಅಷ್ಟೇ ನೀವು ಟಿ20 ವರ್ಲ್ಡ್ ಕಪ್ ಅನ್ನು ಗೆದ್ದಿದ್ದೀರಾ, ಆದರೆ ಈಗ ಜಿಂಬಾಬ್ವೆ ನಂತಹ ತಂಡದ ವಿರುದ್ಧ ಸೋತಿದ್ದೀರಿ. ಇದನ್ನು ನೋಡಿ ನಾನು ಕೂಡ ಶಾಕ್ ಆಗಿದ್ದೇನೆ. ಇದಕ್ಕೆ ಮುಖ್ಯವಾದ ಕಾರಣ ಭಾರತ ತಂಡದ ಓವರ್ ಕಾನ್ಫಿಡೆಂಟ್ ಎಂದು ಹೇಳಿದರು. ನಂತರ ಮಾತನಾಡಿದ ಶಾಹಿದ್ ಅಫ್ರಿದಿ ಅವರು ಟೀಂ ಇಂಡಿಯಾಗೆ ನಾಚಿಕೆ ಆಗಬೇಕು. ಜಿಂಬಾಬ್ವೆ ನಂತಹ ತಂಡದ ವಿರುದ್ಧ ಸೋತಿ ಟಿ20 ವರ್ಲ್ಡ್ ಕಪ್ ಗೆದ್ದ ನಂತರ ಟೀಂ ಇಂಡಿಯಾ ಬಹಳ ಸೆಲೆಬ್ರೇಷನ್ ಮಾಡಿದ ಕಾರಣ ತಮ್ಮ ಆಟವನ್ನೇ ಮರೆತಿದ್ದಾರೆ. ಇದರ ಕಾರಣ ಅವರು ಬಹುಶಃ ಪ್ರಾಕ್ಟೀಸ್ ಅನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಏಕೆಂದರೆ ಇಂದು ಭಾರತೀಯ ಬ್ಯಾಟ್ಸ್ಮನ್ ಗಳು ಬ್ಯಾಟಿಂಗ್ ಆಡಿದ ರೀತಿಯನ್ನು ನೋಡಿದರೆ ಅವರು ಪ್ರಾಕ್ಟೀಸ್ ಮಾಡಿದ ಹಾಗೆ ಕಾಣಿಸುತ್ತಿಲ್ಲ ಎಂದು ಹೇಳಿದರು. ನಂತರ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಮೊದಲಿಗೆ ನಾನು ಜಿಂಬಾಬ್ವೆಗೆ ಕಂಗ್ರಾಚುಲೇಷನ್ ಹೇಳಲು ಬಯಸುತ್ತೇನೆ. ಏಕೆಂದರೆ ಅವರು ಟೀಂ ಇಂಡಿಯಾವನ್ನು ಸೋಲಿಸಿ ಇತಿಹಾಸ ನಿರ್ಮಿಸಿದೆ. ಆದರೂ ಕೂಡ ಇದು ಭಾರತದ ಬಿ ಟೀಮ್ ಆದ ಕಾರಣ ಇದು ಅಷ್ಟು ದೊಡ್ಡ ವಿಷಯವಲ್ಲ. ಜಿಂಬಾಬ್ವೆ ಈ ಪಂದ್ಯವನ್ನು ಗೆದ್ದಿಲ್ಲ, ಅದರ ಬದಲಾಗಿ ಭಾರತ ತಂಡ ಈ ಪಂದ್ಯವನ್ನು ಸೋತಿದೆ. ಅವರು ಬಹಳ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿದರು. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಅವರನ್ನು ನೋಡುತ್ತಿದ್ದಾಗ ಅವರು ಸೀರಿಯಸ್ ಆಗಿ ಆಡಿದ ಹಾಗೆ ಕಾಣಿಸಲಿಲ್ಲ ಎಂದು ಹೇಳಿದರು. ನಂತರ ಮಾತನಾಡಿದ ರಮೀಜ್ ರಾಜಾ ಅವರು ಜಿಂಬಾಬ್ವೆ ವರ್ಲ್ಡ್ ಚಾಂಪಿಯನ್ ಅನ್ನು ಸೋಲಿಸಿದೆ, ಇದು ನಿಜಕ್ಕೂ ಅದ್ಭುತ. ಇಂದು ರಿಯಾನ್ ಪರಾಗ್, ಧ್ರುವ್ ಜುರೇಲ್ ಅವರ ಹತ್ತಿರ ತಮ್ಮ ಆಟವನ್ನು ತೋರಿಸಲು ಅತ್ಯುತ್ತಮವಾದ ಅವಕಾಶವಿತ್ತು, ಆದರೆ ಅವರು ಬಹಳ ಕೆಟ್ಟ
ಕೆಟ್ಟದಾಗಿ ಫ್ಲಾಪ್ ಆದರು. IPL ಮತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಬಹಳ ದೊಡ್ಡದಾದ ಅಂತರವಿರುತ್ತದೆ ಮತ್ತು ಇಂದು ನಮಗೆ ಅದು ಕ್ಲಿಯರ್ ಆಗಿ ಕಾಣಿಸಿಕೊಂಡಿತು. ಇಂದು ಭಾರತ ತಂಡ ಬಹಳ ಕಳಪೆಯಾಗಿ ಆಡುವ ಮೂಲಕ ಪಂದ್ಯವನ್ನು ಸೋತಿದೆ. ಆದರೆ ಇಂದು ಜಿಂಬಾಬ್ವೆ ಕೂಡ ಅತ್ಯುತ್ತಮವಾಗಿ ಪಂದ್ಯವನ್ನು ಗೆದ್ದಿರುವ ಕಾರಣ ಅವರಿಗೂ ಕೂಡ ಗೆಲುವಿನ ಕ್ರೆಡಿಟ್ ಸಿಗಬೇಕು ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂದು ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಸೋಲಲು ಮುಖ್ಯವಾದ ಕಾರಣವೇನು? ಕಮೆಂಟ್ ಮಾಡುವ ಮೂಲಕ ತಿಳಿಸಿ.